ಇದು ನನ್ನೊಬ್ಬಳದೇ ಪ್ರಾಬ್ಲಮ್ ಅಲ್ಲ, ಎಲ್ಲಾರ್ ಲೈಫ್ ಅಲ್ಲೂ ಈ ತರ ಆಗಿರತ್ತೆ ಅಂತ ಅನ್ಕೊಂಡಿರ್ತೀನಿ. ಫೋಟೋನ ನಾನು ನಿಮ್ಗೆ ತೋರಿಸ್ಲೇಬೇಕು. ಅವ್ರ ಆತರ ಅಂದಿದ್ದಕ್ಕೆ ನನ್ಗೆ ತುಂಬಾನೇ ಬೇಜಾರಾಗಿತ್ತು ಅವತ್ತು. ಅಲ್ಲಿಂದ ನನ್ನ ಒರಿಜಿನಲ್ ಸ್ಕಿನ್ ಕೇರ್ ಜರ್ನಿ ಸ್ಟಾರ್ಟ್ ಆಯ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೇನಾದ್ರೂ ಈ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರಿ, ಸೊ ಹಾಯ್, ಐ ಆಮ್ ಸಹನಾ. ನಿಮ್ಗೆ ಏನಾದ್ರೂ ಕುಕಿಂಗ್, ರೆಸಿಪೀಸ್, ಟ್ರಾವೆಲಿಂಗ್, ಮೇಕಪ್ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗಾಯ್ಸ್, ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಅದೇನಂದ್ರೆ ಮೈ ಸ್ಕಿನ್ ಕೇರ್ ರೂಟೀನ್ ಮತ್ತೆ ನನ್ನ ಸ್ಕಿನ್ ಕೇರ್ ಜರ್ನಿ. ಸೊ ಕಮೆಂಟ್ ಅಲ್ಲಿ ಯಾರು ಕೇಳಿಲ್ಲ, ಬಟ್ ಸ್ಟೋರಿಗೆ ಬಂದಾಗ ಕೇಳ್ತಿರ್ತಾರೆ, ಏನ್ ಮೇಡಮ್ ನೀವು ಮಾರ್ನಿಂಗ್ ಹೇಗಿರ್ತಾರ, ಈವ್ನಿಂಗ್ ವರೆಗೂ ಅದೇ ತರ ಇರ್ತೀರಲ್ಲ, ಮತ್ತೆ ನೀವು ಇಷ್ಟು ವೈಟ್ ಆಗಿದ್ದೀರಲ್ಲ ಅಂತ ಕೇಳ್ತಾ ಇರ್ತಾರೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ನನ್ನ ಸ್ಕಿನ್ ಸೋ ಮೆನಿ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ನಾನು ಯಾವ ತರ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿದೀನಿ ಏನು ಅಂತ ಆ ಜರ್ನಿ ಬಗ್ಗೆ ನಿಮ್ ಮುಂದೆ ಹೇಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನೀವು ತಮ್ಮೇಲೆ ನೋಡಿದೀರಾ, ನಾನು ಓಲ್ಡ್ ಫೋಟೋನ ಹಾಕಿದ್ದು, ಬಟ್ ಅದನ್ನ ನಾನು ನಿಮ್ಗೆ ಇನ್ನೊಮ್ಮೆ ತೋರಿಸ್ಲೇಬೇಕು. ಸೊ ನೋಡಿ, ಇದೇ ನಾನು 10 ಇಯರ್ ಬ್ಯಾಕ್ ಯಾವ ತರ ಇದೆ ಅಂತ. ಅವಾಗೆಲ್ಲರೂ ಕೇಳ್ತಿದ್ರು, ಏನ್ ಸಹನಾ ಇಷ್ಟು ಬ್ಲ್ಯಾಕ್ ಆಗಿದ್ಯಾ ಅಂತ. ಮತ್ತೆ ನಾವು ಮರಾಠೀಸ್ ಆಗ್ತೀವಲ್ಲ, ಸೊ ನಮ್ ಕ್ಯಾಸ್ಟ್ ಅಲ್ಲಿ ಎಲ್ರು ವೈಟ್ ಆಗಿ ಇದ್ರು, ಬಟ್ ನಾನ್ ಸ್ವಲ್ಪ ಬ್ಲ್ಯಾಕ್ ಇದ್ದೆ. ಸೊ ಮತ್ತೇನಂದ್ರೆ ನಮ್ಮ ಪಪ್ಪಾನು ವೈಟ್ ಇದ್ರು, ನಮ್ಮ ಮಮ್ಮಿನೂ ವೈಟ್ ಇದ್ರು, ಬಟ್ ನಾನ್ ಅವಾಗ ಸ್ವಲ್ಪ ಬ್ಲ್ಯಾಕ್ ಇದ್ದೆ. ಸೊ ನನ್ಗೆ ರಿಲೇಷನ್ ಫಂಕ್ಷನ್ಸ್ ಏನಾದ್ರು ಇದ್ರೆ ಅಲ್ಲಿ ಹೋದಾಗ್ಲಿ, ಮತ್ತ ಆಮೇಲೆ ಫ್ರೆಂಡ್ ಮನೆಗ್ ಹೋದಾಗ್ಲಿ ಸ್ವಲ್ಪ ಹೇಳ್ತಿದ್ರು, ರಿಲೇಷನ್ ಅಲ್ಲಿನೂ ಸ್ವಲ್ಪ ಹೇಳ್ತಿದ್ರು, ಏನು ಬ್ಲ್ಯಾಕ್ ಇದಾಳಲ್ಲ ಹಂಗೆ ಹಿಂಗೆ ಅಂತ. ಮತ್ತೇನಂದ್ರೆ ಅವರು ಹೇಳಿಲ್ಲ ಅಂದ್ರೆ ಅವರು ನೋಡೋದ್ರಲ್ಲೇ ನನ್ಗೆ ಗೊತ್ತಾಗ್ಬಿಡ್ತಿತ್ತು, ಅಯ್ಯೋ ಇವರೆಲ್ಲ ಇಷ್ಟ ಕಲರ್ ಇದ್ದಾರೆ, ನಾನ್ ಸ್ವಲ್ಪ ಬ್ಲ್ಯಾಕ್ ಇದ್ದೀನಿ, ನಾನು ಮರಾಠೀಸ್ ಆಗಿ ಇಷ್ಟ ಬ್ಲ್ಯಾಕ್ ಇದ್ದೀನಿ ಏನು ಅಂತ. ಕೆಲವೊಂದಿಷ್ಟು ಜನ ಇರ್ತಾರೆ, ಅವ್ರ ಲೈಫ್ ಬಗ್ಗೆನೇ ಅವ್ರಿಗೆ ಗೊತ್ತಿರಲ್ಲ, ಬಟ್ ಇನ್ನೊಬ್ರ ಲೈಫ್ ಬಗ್ಗೆ ಮಾತ್ರ ಚೆನ್ನಾಗಿ ಹೇಳ್ತಿರ್ತಾರೆ. ಸೊ ಅದನ್ನೆಲ್ಲ ಬಿಟ್ಟಾಕಿ ಇಟ್ಸ್ ಓಕೆ. ಮತ್ತೆ ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿ ನನ್ನ ಸ್ಕಿನ್ ಕೇರ್ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಹೇಗ್ ಸ್ಟಾರ್ಟ್ ಆಯ್ತು, ನಾನು ಹೇಗ್ ಸ್ಟಾರ್ಟ್ ಮಾಡಿದೆ ಏನು ಅಂತ ಎಲ್ಲಾನು ನಿಮ್ಗೆ ಇವಾಗ ಹೇಳ್ತೀನಿ. ಸೊ ಏನಂದ್ರೆ ಸ್ಕೂಲ್ ಲೈಫ್ ಅಲ್ಲಿ ನನ್ಗೆ ಇರೋದು ಒಂದೇ ಇಂಟೆನ್ಷನ್, ನಾನ್ ಚೆನ್ನಾಗ್ ಓದ್ಬೇಕು ಇದು ಒಂದೇ ಇತ್ತು. ಅವಾಗ ನಾನು ಸ್ಕಿನ್ ಬಗ್ಗೆ ಅಷ್ಟೇನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಮತ್ತೇನಂದ್ರೆ ಅವಾಗೆಲ್ಲ ಸ್ಪೋರ್ಟ್ಸ್ ಆಡ್ತಾ ಇದ್ವಿ, ಮತ್ತೆ ಓದ್ಕೊಳ್ಳೋದಿತ್ತು, ಮತ್ತೆ ಇದೇ ತರ. ನನ್ಗೆ ಇನ್ನೂ ಒಂದು ನಾನು ಸ್ಟೋರಿ ನಿಮ್ಗೆ ಹೇಳಲೇಬೇಕು. ಏನಂದ್ರೆ SLC ಅಲ್ಲಿ ನಂಗೆ ಏನ್ ಪ್ರಾಬ್ಲಮ್ ಆಗಿತ್ತು ಅಂದ್ರೆ, ನನ್ಗೇನಂದ್ರೆ ನಾನ್ ಚೆನ್ನಾಗ್ ಮಾರ್ಕ್ಸ್ ತೆಗಿಬೇಕು, ಚೆನ್ನಾಗ್ ಓದ್ಬೇಕು, ಚೆನ್ನಾಗ್ ಪರ್ಸೆಂಟೇಜ್ ಮಾಡ್ಬೇಕು, ಇದಂತೂ ನನ್ಗೆ ತುಂಬಾನೇ ಇಂಟೆನ್ಷನ್ ಇಟ್ಕೊಂಡು ನಾನು ಅವಾಗಿಂದನೂ ಇದೇ ತರ ಇಂಟೆನ್ಷನ್ ಇಟ್ಕೊಂಡೇ ಬಂದಿದ್ದೀನಿ. ಸೊ ಏನಂದ್ರೆ SLC ಅಲ್ಲಿ ನನ್ಗೆ ಕನ್ನಡ ಸಬ್ಜೆಕ್ಟೇ ನನ್ ಕೈ ಕೊಟ್ಬಿಟ್ಟಿದೆ. ಯಾರ್ ನಂಬ್ತೀರಾ ಹೇಳಿ? ಹೌದು, ಯಾಕಂದ್ರೆ ನನ್ಗೆ ಅವರು ಪೇಪರ್ ಕೊಡೋದೇ ನನ್ಗೆ 15 ಮಿನಿಟ್ಸ್ ಲೇಟ್ ಆಗಿ ಕೊಟ್ಟಿದ್ರು. ನಾನು ಈ ಮಾತನ್ನು ಯಾರಿಗೆ ಹೇಳಿದ್ರು, ಈ ತರ ಎಲ್ಲ ಸೆಂಟೆನ್ಸ್ ಇರ್ತಿತ್ತು ಅವಾಗ, ಯಾರಿಗೆ ಹೇಳಿದ್ರು ಏನು ಅಂತ. ಸೊ ಅದನ್ನ ನಾನು ಲಾಸ್ಟ್ ಅಲ್ಲಿ ನೆನಪು ಮಾಡ್ಕೊಂಡು ಬರೆಯೋಣ. ಕನ್ನಡ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತಲ್ಲ, ಸೊ 4-5 ಪೇಜಸ್ ಹಂಗೆ ಬರಿತಾನೆ ಇರ್ಬೇಕು. ಸೊ ಅದನ್ನೆಲ್ಲ ಲಾಸ್ಟ್ ಅಲ್ಲಿ ಬರೆಯೋಣ, ಮತ್ತೆ ಇಂಪಾರ್ಟೆಂಟ್ ಇದ್ದಿದ್ನ ಅಂಡರ್ಲೈನ್ ಮಾಡ್ಬೇಕು. ಸೊ ಅದನ್ನೆಲ್ಲ ಲಾಸ್ಟ್ ಅಲ್ಲಿ ಹಾಕೋಣ ಅಂತ ನಾನು ಏನ್ ಮಾಡಿದೆ, ಫಸ್ಟ್ ಏನು ಪ್ರಬಂಧ ಏನೇನೋ ಇರ್ತಿತ್ತು ಅದನ್ನೆಲ್ಲ ಫಸ್ಟ್ ಕಂಪ್ಲೀಟ್ ಮಾಡ್ಬಿಡೋಣ ಅಂತ ಅದನ್ನ ಬರಿತಾ, ಅವರು ಯಪ್ಪ ಸರ್ ಏನಾದ್ರೂ ನನ್ಗೆ ಇವಾಗ ಸಿಕ್ಬಿಟ್ರೆ ಹೊಡೆದ್ ಬಿಡ್ಬೇಕನ್ನೋ ಅಷ್ಟು ಸಿಟ್ಟು ಬರುತ್ತೆ ನನ್ಗೆ. ಯಾಕಂದ್ರೆ SLC ಅಂದ್ರೆ ಅದು ಮೇನ್ ಸ್ಟೇಜ್ ಅದು. ಸೊ ಅಲ್ಲಿ ಒಂದು ಪರ್ಸೆಂಟೇಜ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅವ್ರು ಪೇಪರ್ನ ಕೊಡೋದು 15 ಮಿನಿಟ್ಸ್ ಲೇಟ್ ಆಗಿ ಕೊಟ್ಟು ಮತ್ತೆ 15 ಮಿನಿಟ್ಸ್ ಬೇಗನೆ ಇಟ್ಕೊಂಡ್ಬಿಟ್ರು. ನಾನು 15 ಮಿನಿಟ್ಸ್ ಅಲ್ಲಿ ಏನ್ ಬರಿಬೇಕು ಏನು ಅಂತ ಎಲ್ಲಾನು ಪ್ಲಾನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನನ್ ಮೇಲೆ ಅಂಡರ್ಲೈನ್ ಹಾಕ್ಲಿಲ್ಲ ಅಂದ್ರೆ ಯಾರಿಗೆ ಹೇಳಿದ್ರು, ಏನು ಬರೀದೇ ಇದ್ರೆ ಅವ್ರು ಯಾವ ತರ ನನ್ಗೆ ಮಾರ್ಕ್ಸ್ ಕೊಡ್ಬೇಕು ಹೇಳಿ? ಸೊ ನನ್ಗೆ ಇದ್ದಿದ್ದು 90 ಅಬೋ ಅಂತ, ಬಟ್ ನನ್ ಪರ್ಸೆಂಟೇಜ್ ಆಗಿದ್ದು 85. ಸೊ ನಮ್ಗೆ SLC ಅಲ್ಲಿ ಮಾತ್ರ ನನ್ಗೆ ತುಂಬಾನೇ ಬೇಜಾರಾಗಿತ್ತು. ಸೊ ಅಂದ್ರೆ ನಾನು ಕೆಲವೊಂದಿಷ್ಟು ಜನನ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತಿದ್ದೆ, ಸೊ ಇವ್ರಿಗಿನ ನಾನ್ ಜಾಸ್ತಿ ಮಾಡ್ಬೇಕು, ಇವ್ರಿಗಿನ ನಾನ್ ಜಾಸ್ತಿ ಮಾಡ್ಲೇಬೇಕು ಅಂತ ಕೆಲವೊಂದಿಷ್ಟು ಅಂದ್ರೆ ಟಾಪರ್ಸ್ ನ ನಾನು ಇಟ್ಕೊಂಡಿರ್ತಿದ್ದೆ. ಬಟ್ ಆದ್ರೂ ಅವ್ರ ಮೆಂಟಾಲಿಟಿಗೆ
ಸ್ವಲ್ಪ ನಾನು ಮಿಡಲ್ ಅಂದ್ರೆ ಆದ್ರೂ ಚೆನ್ನಾಗಿ ಓದ್ಬೇಕಂತ ಇರ್ತಿತ್ತು. ಸೊ ಸ್ವಲ್ಪ ಮಿಡಲ್ ಆಗಿದ್ನಲ್ಲ, ಸೊ ನನ್ಗೆ ಕೆಲವೊಂದು ಜನ ಪಾಯಿಂಟ್ ಔಟ್ ಮಾಡ್ಕೊಂಡು ಅವ್ರಿಗಿನ್ನ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡೆ. ಬಟ್ SLC ಅಲ್ಲಿ ಮಾತ್ರ ನನ್ಗೆ ಅದು ಕೈ ಕೊಟ್ಬಿಡ್ತು. ಅದು ಕನ್ನಡ ಸಬ್ಜೆಕ್ಟ್ ಅಲ್ಲಿ ಕೈ ಕೊಡ್ತು ನನ್ಗೆ. ಸೊ ಯಾಕಂದ್ರೆ ನನ್ಗೆ ಅವಾಗೆಲ್ಲ ಆತರ ಇಂಟೆನ್ಷನ್ ಇದಕ್ಕೆ ನನ್ ಸ್ಕಿನ್ ಬಗ್ಗೆ ಜಾಸ್ತಿ ಕೇರ್ ತಗೋತಿರ್ಲಿಲ್ಲ, ಸ್ಪೋರ್ಟ್ಸ್ ಆಗ್ಲಿ ಓದೋದಾಗ್ಲಿ. ಸೊ SLC ವರ್ಗು ಈ ತರ ಆಗಿತ್ತು. ಸೆಕೆಂಡ್ ಇಯರ್ಗಂತೂ ನಾನು ಯಾರನ್ನ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೆ ಅಂತ ಹೇಳ್ತಿದ್ನಲ್ಲ, ಸೊ ಅವ್ರನ್ನ ನಾನು ಪಾಯಿಂಟ್ ಔಟ್ ಮಾಡ್ಕೊಂಡು ಬಿಟ್ಟು ಟಾಪರ್ಸ್ನು ಕೂಡ ಸ್ವಲ್ಪ ನಾನು ಹಿಂದೆ ಹಾಕ್ಬಿಟ್ಟೆ. ಸ್ವಲ್ಪ ಚೆನ್ನಾಗಿ ಮಾಡಿದೆ. ಡಿಫಾರ್ಮ್ ಅಲ್ಲೂ ಕೂಡ ಅದೇ ತರ. ಸೊ ಅಲ್ಲಿನೂ ನಾನು ಸ್ವಲ್ಪ ಯಾರನ್ನ ಪಾಯಿಂಟ್ ಔಟ್ ಇವ್ರನ್ನ ನಾನು ಹಿಂದಾಕ್ಬೇಕು ಹಂಗೆ ಪಾಯಿಂಟ್ ಔಟ್ ಮಾಡ್ಕೊಂಡಿರ್ತಿದ್ದಲ್ಲ, ಸೊ ಅವ್ರಿಗೆಲ್ಲ ಹಿಂದಾಕಿ ನಾನು ಡಿಫಾರ್ಮ್ ಅಲ್ಲೂ ಚೆನ್ನಾಗಿ ಮಾಡಿದೆ. ಸೊ ನನ್ ಡಿಫಾರ್ಮ್ ಮುಗಿಯೋವರೆಗೂ ನನ್ಗೆ ಇದೇ ಒಂದೇ ಇಂಟೆನ್ಷನ್, ಏನು ಚೆನ್ನಾಗ್ ಓದ್ಬೇಕು. ಸ್ಕಿನ್ ಕೇರ್ ಬಗ್ಗೆನೂ ಇತ್ತು ನನ್ಗೆ, ಇಲ್ಲ ಅಂತ ಯಾವಾಗ ನಾನು ಸ್ಕಿನ್ ಕಡೆ ಗಮನ ಕೊಡ್ಬೇಕು, ನಾನು ಚೇಂಜ್ ಆಗ್ಲೇಬೇಕು ಅಂತ ನನ್ಗೆ ಯಾವಾಗ ಅನ್ನಿಸ್ತು ಅಂದ್ರೆ, ನಾನು ನನ್ ಫ್ರೆಂಡ್ ಮನೆಗೆ ಹೋಗಿದ್ದೆ. ನನ್ ಫ್ರೆಂಡ್ ಮನೆಗೆ ಹೋದಾಗ ಅವ್ರಮ್ಮ ಹೇಳ್ತಾ ಇದ್ರು ಏನಂತ, ಸಹನಾ ತುಂಬಾ ಸ್ವಲ್ಪ ಬ್ಲ್ಯಾಕ್ ಆಗಿದ್ದಾಳೆ ಹಂಗೆ ಬೇಗ ಜೋಕ್ ಮಾಡಿರ್ಬೋದು, ಜೋಕ್ ಮಾಡಿದ್ರು ಅಥವಾ ಸೀರಿಯಸ್ ಆಗಿ ಹೇಳಿದ್ರು ನಂಗೆ ಗೊತ್ತಿಲ್ಲ. ಬಟ್ ನನಗೆ ಸ್ವಲ್ಪ ಬೇಜಾರಾಯ್ತು. ಏನು ಇಲ್ಲ, ನಮ್ ಕ್ಯಾಸ್ಟ್ ಅಲ್ಲಿ ನೋಡಿದ್ರೆ ಎಲ್ರು ವೈಟ್ ಆಗಿರ್ತಾರೆ, ಇನ್ನು ವೈಟ್ ಇದಾರೆ ಅಂತ ಹೇಳೋದ್ಬಿಟ್ಟು ನನ್ಗೆ ಬ್ಲ್ಯಾಕ್ ಇದಾರೆ ಅಂತ ಹೇಳ್ತಿದಾರಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು. ಅದಾದ್ಮೇಲೆ ಮತ್ತೆ ನಮ್ಮ ರಿಲೇಷನ್ ಅಲ್ಲೇ ಅಂದ್ರೆ ನಮ್ಮ ಮಮ್ಮಿ ಅಕ್ಕನ ಮಕ್ಕಳು ಅವರೆಲ್ಲ ಫುಲ್ ಫೇರ್ ಆಗಿದ್ದಾರೆ, ಸೊ ಫುಲ್ ವೈಟ್ ಆಗಿದ್ರು. ಸೊ ಅವ್ರು ಬಂದಾಗೂ ನನ್ಗೆ ಅನ್ನಿಸ್ತಾ ಇತ್ತು, ಸೊ ಇವ್ರು ಈ ಸಲ ವೈಟ್ ಆಗಿದ್ದಾರೆ, ನಾನ್ ಯಾಕೆ ಈ ತರ ಬ್ಲ್ಯಾಕ್ ಆಗಿದ್ದೀನಿ, ಇಲ್ಲ ನಾನ್ ಚೇಂಜ್ ಆಗ್ಲೇಬೇಕು, ನಾನ್ ಚೇಂಜ್ ಮಾಡ್ಕೊಳ್ಳೇಬೇಕು, ಈ ತರ ಇದ್ರೆ ನಡೆಯಲ್ಲ, ಸ್ವಲ್ಪ ಫೇರ್ ಆಗ್ಲೇಬೇಕು, ನಾನು ಸ್ಕಿನ್ ಕಡೆ ಗಮನ ಕೊಡ್ಲೇಬೇಕು ಅಂತ. ಮುಗಿದ್ಮೇಲೆನು ನನ್ಗೆ ಏನಿತ್ತು ಅಂದ್ರೆ, ಮತ್ತು PUC ಅಂದ್ರೆ ಮಾರ್ಕಸ್ ತೆಗಿಲೇಬೇಕು, ಪರ್ಸೆಂಟೇಜ್ ಮಾಡ್ಲೇಬೇಕು. ಆದ್ರೆ ಸ್ವಲ್ಪ ನಾನು ಫಂಕ್ಷನ್ಸ್ ಏನಾದ್ರು ಹೋದಾಗ ಸ್ವಲ್ಪ ಬೇಜಾರಾಗ್ತಿದ್ದು. ಮತ್ತೆ ಅವಾಗ ನಾನು ಸ್ಟಾರ್ಟ್ ಮಾಡಿದ್ದು ಸಂತೂರ್ ಸೋಪ್ ಮತ್ತೆ ಫೇರ್ ಅಂಡ್ ಲವ್ಲಿ. ಸೊ ಸಂತೂರ್ ಸೋಪ್ ಮತ್ತೆ ಫೇರ್ ಅಂಡ್ ಲವ್ಲಿ ಅಂತೂ ಎಲ್ಲರೂ ಚಾಲ್ವುಡ್ ಅಲ್ಲಿ ಯೂಸ್ ಮಾಡಿರ್ತೀರಾ. ಸೊ ಅದನ್ನ ಸ್ಟಾರ್ಟ್ ಮಾಡಿದೆ. ಬಟ್ ಏನಂದ್ರೆ ನನಗೆ ಅದ್ರಲ್ಲೂ ರಿಸಲ್ಟ್ ಸಿಗ್ಲಿಲ್ಲ. ಆದ್ರೆ ನಂಗೆ ಏನ್ ಖುಷಿ ಇತ್ತಂದ್ರೆ, ನಾನು ಒಂದು ಸ್ಕಿನ್ ಕೇರ್ ರೂಟೀನ್ ಸ್ಟಾರ್ಟ್ ಮಾಡಿದೆ ಅನ್ನೋದೊಂದು ಬಿಟ್ರೆ ಮತ್ತೆ ನನಗೆ ಅದ್ರಲ್ಲಿ ಯಾವುದೇ ತರ ರಿಸಲ್ಟ್ ಸಿಗ್ಲಿಲ್ಲ. ವೈಟ್ ಆಗ್ಬಿಡ್ತಿತ್ತು ನಾನು ಹಚ್ಕೊಂಡಾಗ. ಸೊ ಸೆಕೆಂಡ್ ಇಯರ್ ವರ್ಗೂ ಇದೇ ತರಾನೇ ಮೇಂಟೈನ್ ಮಾಡಿದ್ಮೇಲೆ ಡಿಫಾರ್ಮ್ಗೆ ಹೋಗುವಾಗ ಕಾಲೇಜಲ್ಲಿ, ಸೊ ನಾನು KLE ಕಾಲೇಜ್ಗೆ ಅಡ್ಮಿಷನ್ ಮಾಡ್ತಿದ್ದೆ. ಸೊ ಅಲ್ಲಂತೂ ಎಲ್ರು ಚೆನ್ನಾಗಿದ್ರು, ಸೊ ಎಲ್ರು ಫೇರ್ ಆಗೇ ಇದ್ರು. ಅವನ್ನೆಲ್ಲ ನೋಡ್ತಿದ್ದೆ, ಅಯ್ಯೋ ಎಷ್ಟ್ ಚೆನ್ನಾಗಿ ಸ್ಕಿನ್ ಮೇಂಟೈನ್ ಮಾಡ್ತಿದಾರಲ್ಲ, ಏನ್ ಯೂಸ್ ಮಾಡ್ತಿರ್ಬೋದು ಇವ್ರು, ಯಾವ ಕ್ರೀಮ್ ಯೂಸ್ ಮಾಡ್ತಿದ್ದಾರೆ ಏನು ಅಂತ ಎಲ್ಲ ನೋಡ್ತಾ ಇದ್ದೆ. ನೋಡಿದ್ರು ನನ್ಗೇನಂದ್ರೆ, ಸೊ ನಾವೆಲ್ಲ ಸ್ವಲ್ಪ ಹಳ್ಳಿ ಸೈಡ್, ಇವಾಗ ನಾನು ಈ ಕಡೆ ಬಂದಿದ್ದೀನಿ. ಸೊ ಅವಾಗೆಲ್ಲ ಏನಂದ್ರೆ ಯಾವುದೇ ಒಂದು ಕ್ರೀಮ್ ಹಚ್ಕೋಬೇಕು, ಏನೋ ಒಂದು ಟ್ರೈ ಮಾಡ್ಬೇಕು ಅಂದ್ರೆ ಭಯ ಆಗ್ತಿತ್ತು. ಅಯ್ಯೋ ಪಿಂಪಲ್ಸ್ ಆಗ್ಬಿಟ್ರೆ ಏನ್ ಮಾಡ್ಬೇಕು, ನನ್ ಸ್ಕಿನ್ ಹಾಳಾಗ್ಬಿಟ್ರೆ ಏನ್ ಮಾಡ್ಬೇಕು, ಇವಾಗ ಇದನ್ನೆಲ್ಲ ಇದೇ ಬೆಸ್ಟ್ ಬಿಡು, ಇವ್ರು ನೋಡ್ಕೊಂಡ್ ಮಾಡ್ಬಾರ್ದು ಅಂತ ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಸೊ ಅವಾಗೆಲ್ಲ ಡಿಫಾರ್ಮ್ ಅಲ್ಲಿ ನೋಡಿದಾಗ ಅಲ್ಲಿ ಎಲ್ಲ ಅವ್ರನ್ನೆಲ್ಲ ನೋಡ್ತಿದ್ದೆ ಎಷ್ಟ್ ಚೆನ್ನಾಗಿದಾರಲ್ಲ ಅಂತೇಳಿ. ಅವಾಗ ನಾನ್ ಸ್ಟಾರ್ಟ್ ಮಾಡಿದ್ದೇನಂದ್ರೆ, ಸಂತೂರ್ ಸೋಪ್ ಬಿಟ್ಟು ಜಾನ್ಸನ್ ಬೇಬಿ ಸೋಪ್ ಸ್ಟಾರ್ಟ್ ಮಾಡಿದೆ, ಮತ್ತೆ ಪೌಂಡ್ ಕ್ರೀಮ್ ಸ್ಟಾರ್ಟ್ ಮಾಡಿದೆ, ಮತ್ತೆ ಸ್ಪಿಂಜ್ ಪೌಡರ್ ನ ಯೂಸ್ ಮಾಡ್ತಿದ್ದೆ. ಸೊ ಡಿಫಾರ್ಮ್ ಮುಗಿಯೋವರೆಗೂ ನಾನು ಇದನ್ನೇ ಯೂಸ್ ಮಾಡಿದೆ. ಯಾಕಂದ್ರೆ ಡಿಫಾರ್ಮ್ ಅಲ್ಲಿ ಪಾಕ್ ಮಾಡೋದಂದ್ರೆ ತುಂಬಾನೇ ಕಷ್ಟ. ಸೊ ಅದ್ರಲ್ಲೂ ಅಷ್ಟು ಕೇರ್ ಮಾಡಕ್ ಹೋಗ್ಲಿಲ್ಲ. ಬಟ್ ಏನಂದ್ರೆ ಸ್ವಲ್ಪ ರುಟೀನ್ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ಬಿಟ್ರೆ ಮತ್ತೆ ಬೇರೆ ಏನು ಇರ್ಲಿಲ್ಲ. ಸೊ ಅದಾದ್ಮೇಲೆ ನಾನು ಡಿಫಾರ್ಮ್ ಮುಗಿಸ್ಕೊಂಡು ಈ ಕಡೆ ನಾನು ಜಾಬ್ ಮಾಡಕಂತ ಇಲ್ಲಿ ಬಂದೆ. ಇಲ್ಲಿ ಬಂದ್ಮೇಲೆ ಇಲ್ಲಿ ಎಲ್ಲಾರು ನೋಡ್ಬಿಟ್ಟು ನನ್ಗೆ, ಯಪ್ಪ ಎಷ್ಟು ಚೆನ್ನಾಗಿದಾರಲ್ಲ ಎಲ್ರು, ಎಷ್ಟು ವೈಟ್ ಆಗಿದಾರಲ್ಲ, ಹೌದು ಇವ್ರು ಯಾವ ತರ ಮೇಕಪ್ ಮಾಡ್ಕೋತಾರೆ. ಮತ್ತೆ ನಾನು ಫಂಕ್ಷನ್ಸ್ಗೆ, ನಮ್ ರಿಲೇಷನ್ ಅಲ್ಲಿ ಫಂಕ್ಷನ್ಸ್ ಏನಾದ್ರು ಹೋದ್ರೆ ಇವಾಗೆಲ್ಲ ಸೊ ಅವಾಗೆಲ್ಲ ಹೋದೆ ಅಂದ್ರೆ ಅವ್ರು ಮೇಕಪ್ ಮಾಡ್ಕೊಂಡಿದ್ ನೋಡಿ, ಇವ್ರು ಏನ್ ಹಚ್ಕೋತಾರೆ, ಫಸ್ಟ್ ಏನ್ ಹಚ್ಕೋಬಹುದು, ಆಮೇಲೆ ಏನ್ ಹಚ್ಕೋಬಹುದು, ಇದೇನು ಒಂದೇ ಕ್ರೀಮ್ ಅಲ್ಲಿ ಇರುತ್ತಾ ಅಥವಾ 5-6 ಕ್ರೀಮ್ ಅಲ್ಲಿ ಹಚ್ಕೊಂಡು ಈ ತರ ಆಗುತ್ತಾ, ಏನ್ ಪಾರ್ಲರ್ ಅಲ್ಲಿ ಈ ತರ ಮಾಡ್ಕೊಂಡ್ ಬಂದಿರ್ತಾರ ಏನು ಅಂತ ಬರೀ ಇದನ್ನೇ ಯೋಚನೆ ಮಾಡ್ತಿದ್ದೆ. ಅವ್ರು ನೋಡ್ತಿದ್ದೆ ಯೋಚನೆ ಮಾಡ್ತಿದ್ದೆ. ಬಟ್ ಇವಾಗ ಏನಂದ್ರೆ ನಮ್ಮ ಸೊಸೈಟಿಯಲ್ಲೇ ಅದು ಬಂದ್ಬಿಟ್ಟಿದೆ. ಸೊ ಚೆನ್ನಾಗ್ ಕಾಣ್ಬೇಕು ಅದೇನು ಅಂತ. ಸೊ ನಾನ್ ಜಾಬಿಗೆ ಬಂದ ತಕ್ಷಣ ನಾನ್ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್, ನಾನು ಇಲ್ಲಿ ಬಂದ್ಮೇಲೆ ಎಲ್ಲಾರ್ನು ನೋಡಿ ನಾನು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಸೆಟಾಫಿಲ್ ಫೇಸ್ ವಾಶ್ ನ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ನನಗಂತೂ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತು. ನಾನು ಫಸ್ಟ್ ಏನ್ ನೋಡ್ಕೊಂಡೆ ಅಂದ್ರೆ, ನಂದು ಡ್ರೈ ಸ್ಕಿನ್ ಅಥವಾ
ನಾರ್ಮಲ್ ಸ್ಕಿನ್ ಅಥವಾ ಆಯಿಲಿ ಸ್ಕಿನ್ ಅಂತ ಫಸ್ಟ್ ಇದನ್ನ ಚೆಕ್ ಮಾಡ್ಕೊಂಡೆ. ನಾನು ಚೆಕ್ ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಾಗಿದ್ದು ಡ್ರೈ ಸ್ಕಿನ್ ಅಂತ. ಸೊ ಡ್ರೈ ಸ್ಕಿನ್ ಅವ್ರಿಗೆ ಯಾವ ತರ ಫೇಸ್ ವಾಶ್ ಮ್ಯಾಚ್ ಆಗುತ್ತೆ, ಯಾವ ತರ ಸನ್ಸ್ಕ್ರೀನ್ ಮ್ಯಾಚ್ ಆಗುತ್ತೆ ಎಲ್ಲಾನು ಕುತ್ಕೊಂಡು ಸರ್ಚ್ ಮಾಡಿದೆ. ನನ್ಗೆ ಯಾರು ಸಜೆಸ್ಟ್ ಮಾಡಿಲ್ಲ, ಯಾರು ನನ್ಗೆ ನಾನು ಸಜೆಸ್ಟ್ ಅಂದ್ರೆ ನಾನು ಯಾರಿಗಾದ್ರೂ ಸಜೆಷನ್ ಕೇಳಿದ್ರೆ ಹೇಳ್ತಿದ್ರೇನೋ, ಬಟ್ ನಾನು ಯಾರಿಗೂ ಕೇಳಲಿಲ್ಲ. ನನ್ನನ್ನು ನಾನೇ ಸರ್ಚ್ ಮಾಡ್ಕೊಂಡು ಇಲ್ಲ ಈ ಫೇಸ್ ವಾಶ್ ಯೂಸ್ ಮಾಡೋಣ, ಈ ಸನ್ಸ್ಕ್ರೀನ್ ಯೂಸ್ ಮಾಡೋಣ ಅಂತ ನಾನು ಡೇ ಒನ್ ಬಂದಾಗಿಂದ ಸ್ಟಾರ್ಟ್ ಮಾಡಿದ್ದು. ಅದನ್ನೇ ನಾನು ರುಟೀನ್ ಆಗಿ ಇಟ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಸೊ ಏನಂದ್ರೆ ಸೆಟಾಫಿಲ್ ಫೇಸ್ ವಾಶ್ ನ ನಾನು ಯೂಸ್ ಮಾಡ್ತಿರೋದು. ಸೊ ಅದು ಏನು ಗೊತ್ತಾ, ಫೇಸ್ ಮೇಲೆ ಅದನ್ನ ಅಪ್ಲೈ ಮಾಡ್ಕೊಂಡು ನಾವು ಫೇಸ್ ವಾಶ್ ಮಾಡ್ಕೊಂಡ್ರೆ ಫೇಸ್ ಎಲ್ಲ ಸ್ಮೂತ್ ಆಗ್ಬಿಡುತ್ತೆ. ಸೊ ಅದಾದ್ಮೇಲೆ ನಾನ್ ನೆಕ್ಸ್ಟ್ ಯೂಸ್ ಮಾಡಿದ್ದೆ ಸನ್ಸ್ಕ್ರೀನ್ ಅಲ್ಟ್ರಾ ಶೀಲ್ಡ್ ಸನ್ಸ್ಕ್ರೀನ್ ಬರುತ್ತೆ. ಸೊ ಆ ಸನ್ಸ್ಕ್ರೀನ್ ನಾನು ಯೂಸ್ ಮಾಡಿದೆ, ಅದು ಕೂಡ ಬೆಸ್ಟ್ ರಿಸಲ್ಟ್ ಕೊಡ್ತು ನನಗೆ. ಸೊ ಮಾಯಿಶ್ಚರೈಸರ್ ಆಗಿ ಸೆಟಾಫಿಲ್ ಅವ್ರದ್ದೇ ಮಾಯಿಶ್ಚರೈಸರ್ ನ ಯೂಸ್ ಮಾಡಿದೆ, ಅದು ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತು. ಮತ್ತೆ ಅದು ಇವಾಗ ಇದೇನಿದೆಲ್ಲ ಸನ್ಸ್ಕ್ರೀನು, ಮಾಯಿಶ್ಚರೈಸರು, ಇದೆಲ್ಲ ಫೇಸ್ ವಾಶ್ ಇದೆಲ್ಲ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಒಂದು ರೂಟೀನ್ ಆಗಿ ಇಟ್ಕೋಬೇಕಾಗತ್ತೆ ನಾವು. ಮತ್ತೆ ನಾನು ಅದ್ರ ಜೊತೆಗೆ ಪೌಂಡ್ಸ್ ಕ್ರೀಮ್ ನೇ ಯೂಸ್ ಮಾಡಿದೆ, ಸ್ಕಿನ್ ಪೌಡರ್ನೇ. ಇದು ಡೈಲಿ ನಾನು ಯೂಸ್ ಮಾಡೋದು. ಡೈಲಿ ಸನ್ಸ್ಕ್ರೀನ್ ರೂಟೀನ್ ನಾನು ಸ್ಕಿನ್ ರೂಟೀನ್ ನ ಈ ತರ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ಮೇಕಪ್ ಇಂದು ಅದೆಲ್ಲ ನಿಮ್ಗೆ ಗೊತ್ತಿದೆ, ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದನ್ನೇ ಇಲ್ಲಿ ರಿಪೀಟ್ ಮಾಡೋದು ಬೇಡ. ಸೊ ನನ್ನ ಸ್ಕಿನ್ ಜರ್ನಿ ಯಾವ ತರ ಸ್ಟಾರ್ಟ್ ಆಯ್ತು ಏನು ಅಂತ ನಾನು ನಿಮ್ಗೆ ಒಂದು ಸಿಂಪಲ್ ಆಗಿ ಹೇಳ್ಬೇಕಾಗಿತ್ತು. ಸೊ ಅದಕ್ಕೆ ನಾನು ಈ ವಿಡಿಯೋನ ಮಾಡಿದೆ. ನನ್ಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಏನಂದ್ರೆ, ಎಲ್ರಿಗೂ ಅವ್ರವ್ರದೇ ಆದ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ. ಸೊ ಕಪ್ಪಗಿದ್ದಾರೆ ಅಂದ್ರೆ ಅದೇನು ಅದೇ ದೊಡ್ಡ ಇನ್ಸೆಕ್ಯೂರಿಟಿ ಅಂತಲ್ಲ. ಸೊ ಎಲ್ರಿಗೂ ಅವ್ರವ್ರದೇ ಆದ ಒಂದು ಇನ್ಸೆಕ್ಯೂರಿಟಿ ಎಲ್ಲರೂ ಫೇಸ್ ಮಾಡ್ತಿರ್ತಾರೆ ಅಂತ ನನಗ್ ಗೊತ್ತಾಯ್ತು. ಸೊ ಮತ್ತೇನಂದ್ರೆ, ನಾವು ನಮ್ಮ ಹತ್ರ ಏನಿರುತ್ತಲ್ಲ, ಸೊ ಅದರಲ್ಲಿ ನಾವು ಖುಷಿ ಪಡ್ಬೇಕು. ಸೊ ಅದರಲ್ಲಿ ನಾವು ಕಾನ್ಫಿಡೆಂಟ್ ಇಂದ ಇರ್ಬೇಕು. ಸೊ ನಮ್ಮ ಹತ್ರ ಏನಿರುತ್ತೆ ಅದನ್ನ ನಾವು ಕಾನ್ಫಿಡೆಂಟ್ ಇಂದ ಇಟ್ಕೊಂಡು ಆ ಕೆಲ್ಸನ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಸೊ ಮೊದ್ಲೆಲ್ಲ ಅದೇ ಫಂಕ್ಷನ್ಸ್ ಹೋದಾಗ್ಲಿ ಅಥವಾ ನನ್ ಫ್ರೆಂಡ್ ಮನೆಗೆ ಹೋದಾಗ ಆತರ ಹೇಳಿದ್ರು ಅಂತ ಹೇಳಿದ್ನಲ್ಲ, ಅವಾಗೆಲ್ಲ ಏನ್ ಅನ್ನಿಸ್ತಿತ್ತು, ಸೊ ಇಲ್ಲ ಕಪ್ಪುಗಿದ್ರೇನೆ ಒಂದು ಪ್ರಾಬ್ಲಮ್ಮು, ಕಪ್ಪುಗಿದ್ರೇನೆ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಆತರ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಆತರ ಎಲ್ಲ ಏನಿಲ್ಲ, ಕಪ್ಪಗಿದ್ರೆ ಅದೇನು ಪ್ರಾಬ್ಲಮ್ ಅಂತಲ್ಲ. ಕಪ್ಪಗೆ ವೈಟ್ ಇದ್ರು ಅವ್ರಿಗೆ ಆದಂತ ಒಂದು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅವ್ರಿಗೆ ಆದಂತ ಕೆಲವೊಂದಿಷ್ಟು ಇನ್ಸೆಕ್ಯೂರಿಟೀಸ್ ಇರುತ್ತೆ. ಸೊ ಎಲ್ರಿಗೂ ಅವ್ರವ್ರದೇ ಆದ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ರಿಗೂ ಅವ್ರವ್ರದಾದ ಇನ್ಸೆಕ್ಯೂರಿಟಿ ಇರುತ್ತೆ. ನಮ್ ಕಡೆ ಏನಿದೆ ಅಲ್ಲ ಅದರಲ್ಲಿ ನಾವು ಎಂಜಾಯ್ ಮಾಡ್ಕೊಂಡು, ನಮ್ಮ ಹತ್ರ ಯಾರಿದಾರಲ್ಲ ಅವ್ರನ್ನ ಕರ್ಕೊಂಡು ಅವ್ರ ಜೊತೆ ನಾವು ಎಂಜಾಯ್ ಮಾಡ್ಕೊಂಡು, ಬಿಟ್ಟು ಹೋದ್ರದೆಲ್ಲ ಯೋಚನೆ ಮಾಡೋದನ್ನ ಬಿಟ್ಟು, ಸೊ ನಮ್ ಜೊತೆ ಯಾರಿದ್ದಾರೆ ಅವ್ರನ್ನ ನಾವು ಕರ್ಕೊಂಡು ಅವ್ರ ಹತ್ರ ನಾವು ಚೆನ್ನಾಗಿರ್ಬೇಕು. ಮತ್ತೇನಂದ್ರೆ ನಮ್ಮ ಹತ್ರ ಏನಿದೆಯಲ್ಲ ಅದರಲ್ಲಿ ನಾವು ಖುಷಿಯಾಗಿರ್ಬೇಕು, ಕಾನ್ಫಿಡೆಂಟ್ ಇಂದ ಇರ್ಬೇಕು ಅಂತ ನನ್ಗೆ ಇವಾಗ ಗೊತ್ತಾಗಿದೆ. ಸೊ ಮತ್ತೆ ನಾನು ಏನ್ ಹೇಳೋದು ಇಷ್ಟಪಡ್ತೀನಿ ಅಂದ್ರೆ, ಸೊ ನಿಮ್ ಸ್ಕಿನ್ ಕೇರ್ ಅಲ್ಲಿ ನೀವು ಸನ್ಸ್ಕ್ರೀನ್ ಅಂತೂ ಮಿಸ್ ಮಾಡ್ಲೇಬೇಡಿ. ಸೊ ಸನ್ಸ್ಕ್ರೀನ್ ಇವನ್ ಮೆನ್ನು ಯೂಸ್ ಮಾಡ್ಬೋದು. ಸೊ ಅವ್ರಂತೂ ಯೂಸ್ ಮಾಡಲ್ಲ, ಯಾಕಂದ್ರೆ ಅವರು ಈ ಕ್ರೀಮ್ಸ್ ಎಲ್ಲ ಹುಡುಗರಿಗೆ ಯೂಸ್ ಮಾಡೋದಲ್ಲ, ಎಲ್ಲಾ ಹುಡುಗಿರೇ ಯೂಸ್ ಮಾಡ್ಬೇಕು ಇದನ್ನ ಅಂತ ಅವ್ರು ಆತರ ಪ್ರಮೇಯ ಇರ್ತಾರೆ. ಸೊ ನೀವು ನಿಮ್ಮ ಅಪ್ಪ ಆಗ್ಲಿ, ಅಣ್ಣ ಆಗ್ಲಿ, ಹಸ್ಬೆಂಡ್ ಆಗ್ಲಿ, ಬಾಯ್ ಫ್ರೆಂಡ್ ಆಗ್ಲಿ, ಸೊ ಇವ್ರಿಗೆಲ್ಲ ನೀವೇ ಸ್ವಲ್ಪ ಇಲ್ಲ ಈ ತರ ಅಪ್ಲೈ ಮಾಡ್ಕೋಬೇಕು, ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳೇಬೇಕು ಅಂತ ಎಲ್ಲ ನೀವು ತಿಳಿದ್ರೆ ಅವ್ರು ಕೇಳ್ತಾರೆ. ಸೊ 1-2 ವೀಕ್ಸ್ ಅವರೇ ಹಚ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಆಮೇಲೆ ಅವರೇ ಬಿಡೋದಿಲ್ಲ, ಅವರೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅದನ್ನ. ಸೊ ಸನ್ಸ್ಕ್ರೀನ್ ಅಂತ ಮಿಸ್ ಮಾಡ್ಲೇಬೇಡಿ. ಸೊ ಯಂಗ್ ಏಜ್ ಇಂದ ಹಿಡಿದು ಓಲ್ಡ್ ಏಜ್ ವರೆಗೂ ಹೇಳ್ತಿದ್ದೇನೆ ನಾನು, ಸನ್ಸ್ಕ್ರೀನ್ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮತ್ತೆ ಮಾಯಿಶ್ಚರೈಸರ್ ಆಗ್ಲಿ, ಫೇಸ್ ವಾಶ್ ಆಗ್ಲಿ ನೋಡ್ಕೊಳ್ಳಿ. ನಿಮ್ಮ ಸ್ಕಿನ್ ಕೇರ್ ಅಂದ್ರೆ ವೈಟ್ ಆಗಿ ಕಾಣ್ಬೇಕು ಅಂತಾನೆ ಅಲ್ಲ ಹೇಳ್ತಾ ಇರೋದು. ಸೊ ಸ್ಕಿನ್ ಕೇರ್ ನ ಒಂದು ಮೇಂಟೈನ್ ಆಗಿ ಇಟ್ಕೊಂಡು ಹೋದ್ರೆ ನಮ್ ಲೈಫ್ ಅಲ್ಲಿ ಎಲ್ಲದನ್ನು ನಾವು ಮೇಂಟೈನ್ ಆಗಿ ಇಟ್ಕೊಂಡು ಹೋಗ್ಬೋದು. ಸೊ ಅದಕ್ಕೆ ವೈಟ್ ಆಗಿ ಕಾಣೋದಕ್ಕೆ ಅಂತ ಅಲ್ಲ, ಸುಂದರವಾಗಿ ಕಾಣ್ಬೇಕಂತಾನೆ ಅಲ್ಲ, ಲೈಫ್ ಸ್ಟೈಲ್ ಅಲ್ಲಿ ಕೆಲವೊಂದಿಷ್ಟನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದೇ ತರ ಇದು ಸ್ಕಿನ್ ಕೇರ್ ನಾವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಮ್ಗೆ ಒಂಥರ ಕಾನ್ಫಿಡೆಂಟ್ ಇರುತ್ತೆ. ಸೊ ಕಪ್ಪಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ.
ಮತ್ತೇನಂದ್ರೆ ಪ್ರಿಯಾಮಣಿ ಅವರೆಲ್ಲ ನೋಡಿ, ಅವರು ಎಲ್ಲ ಸ್ವಲ್ಪ ಕಪ್ಪಗೆ ಇದ್ದಾರೆ, ಬಟ್ ಅವ್ರು ಅದನ್ನ ಯಾವ ತರ ಕ್ಯಾರಿ ಮಾಡ್ತಿದ್ದಾರೆ ನೋಡಿ. ಸೊ ಫುಲ್ ಕಾನ್ಫಿಡೆಂಟ್ ಇಂದ ಅದೇ ತರ ಇರ್ತಾರಲ್ಲ, ಸೊ ಅದೇ ತರ ಇರ್ಬೇಕು. ವೈಟ್ ಆಗಿ ಕಾಣ್ಬೇಕಂತಾನೆ ನಾವು ಇದನ್ನೆಲ್ಲ ಯೂಸ್ ಮಾಡ್ಬೇಕಂತ ಇಲ್ಲ, ಕಾನ್ಫಿಡೆಂಟ್ ಇಂದ ಇರೋಕೆ ಇದನ್ನೆಲ್ಲ ಯೂಸ್ ಮಾಡ್ಲೇಬೇಕಾಗತ್ತೆ. ಸೊ ಅದಕ್ಕೆ ಸನ್ಸ್ಕ್ರೀನ್ ಮಿಸ್ ಮಾಡಬೇಡಿ, ಮಾಯಿಶ್ಚರೈಸರ್ ಮಿಸ್ ಮಾಡಬೇಡಿ, ಮತ್ತೆ ಫೇಸ್ ವಾಶ್ ಅಂತೂ ಯಾವ್ದು ಏನು ನಿಮ್ ಸ್ಕಿನ್ ಟೋನ್ ಯಾವ್ದು ಏನು ಅಂತ ಫಸ್ಟ್ ನೋಡ್ಕೊಂಡು ಆಮೇಲೆ ಎಲ್ಲಾನು ಯೂಸ್ ಮಾಡ್ಕೊಳ್ಳಿ. ಸೊ ನನ್ನ ಲೈಫಲ್ಲಿ ಆಗಿದ್ದ ಸ್ಟೋರಿ ನಿಮ್ ಲೈಫಲ್ಲೂ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ನಾನು. ಸೊ ನಿಮ್ ಲೈಫಲ್ಲೂ ಇದೇ ತರ ಯಾರಾದ್ರೂ ಅಂದಿದ್ರೆ, ಅಥವಾ ನಿಮ್ಗೇನಾದ್ರೂ ಅಯ್ಯೋ ಅವ್ರು ಹಂಗಿದಾರಲ್ಲ ನಾನು ಹೆಂಗಿರ್ಬೇಕಿತ್ತು ಹಿಂಗೆ ಅಂತ ನಿಮ್ಗೆ ಆವಾಗ ಏನಾದ್ರು ಅನ್ಸಿದ್ರೆ, ಅಂದ್ರೆ ನೀವು ಚಿಕ್ಕವರಿದ್ದಾಗ ಆತರ ಏನಾದ್ರು ಅನ್ಸಿದ್ರೆ ನನ್ಗೆ ಕಮೆಂಟ್ ಅಲ್ಲಿ ಹೇಳಿ. ಅಂದ್ರೆ ನಿಮ್ ಸ್ಟೋರಿದು ನಾನು ನೋಡ್ದಂಗಾಗುತ್ತೆ. ಸೊ ನೋಡಿ ರಿಪ್ಲೈ ಮಾಡ್ತೀನಿ. ಆತರ ಏನೇ ಇದ್ರು ಪ್ಲೀಸ್ ಕಮೆಂಟ್ ಮಾಡೋ ನಂತರ ಮಿಸ್ ಮಾಡಬೇಡಿ. ಸೊ ನಾನು ಏನೇನು ಯೂಸ್ ಮಾಡ್ತಿದ್ದೀನಿ ಇವಾಗ ಅಂತ ಹೇಳಿದೀನಿ. ಸೊ ಮೇಕಪ್ ಅಲ್ಲಿ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ. ಸೊ ನೀವು ಆ ಲಾಸ್ಟ್ ವಿಡಿಯೋನ ಹೋಗಿ ನೋಡ್ಬೋದು. ಸೊ ಈ ನನ್ನ ಸ್ಕಿನ್ ಕೇರ್ ಜರ್ನಿದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.